ಅಂಡರ್ ವಾಟರ್ ಮೆಟ್ರೋ. ದೇಶದ ಮೊಟ್ಟಮೊದಲ ಅಂಡರ್ ವಾಟರ್ ಮೆಟ್ರೋ ಸೇವೆಗೆ ಮೋದಿ ಚಾಲನೆ. ನಮ್ಮ ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ಕೋಲ್ಕತ್ತಾ ನಗರದಲ್ಲಿ ಮೆಟ್ರೋ ರೈಲು ಸೇವೆ ಆರಂಭವಾಗಿತ್ತು. 1984ರಲ್ಲಿ ಕೋಲ್ಕತ್ತಾ ಮೆಟ್ರೋ ರೈಲು ಆರಂಭವಾಗಿತ್ತು. ಇದೀಗ ನೀರೊಳಗಿನ ಮೆಟ್ರೋ ರೈಲು ಆರಂಭಿಸುವ ಮೂಲಕ ಮತ್ತೊಂದು ದಾಖಲೆಗೆ ಪಾತ್ರವಾಗಲಿದೆ. ಈಗಾಗಲೇ ದೇಶದ ಬಹುತೇಕ ನಗರಗಳಲ್ಲಿ ಮೆಟ್ರೋ ರೈಲುಗಳು ಮೆಟ್ರೋ ಟ್ರೈನ್ ಸಂಚಾರ ನಡೆಸುತ್ತಿವೆ. ನಗರಗಳಲ್ಲಿನ ಟ್ರಾಫಿಕ್ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಪ್ರಯಾಣಿಕರನ್ನು ಅವರ ಗಮ್ಯಸ್ಥಾನಗಳಿಗೆ ವೇಗವಾಗಿ ತಲುಪಿಸಲು ಈ ಮೆಟ್ರೋ ರೈಲುಗಳನ್ನು ಸ್ಥಾಪಿಸಲಾಗಿದೆ. ಆದರೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಅಂಡರ್ ವಾಟರ್ ಮೆಟ್ರೋ ಸೇವೆ ಆರಂಭಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬುಧವಾರ ಈ ಮೆಟ್ರೋ ರೈಲು ಮಾರ್ಗವನ್ನು ಉದ್ಘಾಟಿಸಿದರು. ಈ ನೀರೊಳಗೆ ಚಲಿಸುವ ಮೆಟ್ರೋ ರೈಲು ಸೇವೆಗಳು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಗರದಲ್ಲಿ ಆರಂಭವಾಗಲಿದೆ. ಹೂಗ್ಲಿ ನದಿಯ ಅಡಿಯಲ್ಲಿ ನಿರ್ಮಿಸಲಾಗಿರುವ ಸುರಂಗದ ಮೂಲಕ ಈ ಮೆಟ್ರೋ ರೈಲುಗಳು ಚಲಿಸಲಿವೆ. ಪ್ರಧಾನಿ ಮೋದಿ ಉದ್ಘಾಟನೆ. ಹೌರಾ ಮೈದಾನ, ಎಸ್ಪ್ಲಾನೇಡ್ ಮೆಟ್ರೋ ನಿಲ್ದಾಣಗಳನ್ನು ಸಂಪರ್ಕಿಸುವ ಹಸಿರು ಮಾರ್ಗವನ್ನು ಪ್ರಧಾನಿ ನರೇಂದ್ರ ಮೋದಿ ಬುಧವಾರ ಉದ್ಘಾಟಿಸಿದರು. ಇದು ಕೋಲ್ಕತ್ತಾ ಪೂರ್ವ ಪಶ್ಚಿಮ ಮೆಟ್ರೋ ಕಾರಿಡಾರ್ನ ಒಂದು ಭಾಗವಾಗಿದೆ. ಹೌರಾ ಮೈದಾನ, ಎಸ್ಪ್ಲಾನೇಡ್ ಮಾರ್ಗವು ಹೌರಾ ಮೈದಾನ, ಹೌರಾ ಸ್ಟೇಷನ್ ಕಾಂಪ್ಲೆಕ್ಸ್, ಬದ್ರಬಾಗ್ ನಿಲ್ದಾಣಗಳನ್ನು ಹೊಂದಿದೆ. ಕೋಲ್ಕತ್ತಾ ಮೆಟ್ರೋದಲ್ಲಿ ಹೌರಾ ಮೈದಾನ, ಎಸ್ಪ್ಲಾನೇಡ್ ಮಾರ್ಗವು ತುಂಬಾ ವಿಶೇಷವಾಗಿದೆ, ಏಕೆಂದರೆ ಇದು ನದಿಯ ಅಡಿಯಲ್ಲಿರುವ ದೇಶದ ಅತಿದೊಡ್ಡ ಸುರಂಗವಾಗಿದೆ. ಈ ಮಾರ್ಗದಲ್ಲಿರುವ ಹೌರಾ ಮೆಟ್ರೋ ನಿಲ್ದಾಣವು ನಮ್ಮ ದೇಶದ ಅತ್ಯಂತ ಆಳವಾದ ಮೆಟ್ರೋ ನಿಲ್ದಾಣವಾಗಿ ದಾಖಲೆ ಬರೆಯಲಿದೆ. ಈ ಸುರಂಗವನ್ನು ನೀರಿನ 16 ಮೀಟರ್ ಆಳದಲ್ಲಿ 520 ಮೀಟರ್ ಉದ್ದದಲ್ಲಿ ನಿರ್ಮಿಸಲಾಗಿದೆ. ಈ ಸುರಂಗವನ್ನು ಇಂಜಿನಿಯರಿಂಗ್ ಅದ್ಭುತ ಎಂದು ಹೇಳಲಾಗುತ್ತದೆ. ಈ ಮಾರ್ಗದಲ್ಲಿ ಸುಮಾರು 7 ಲಕ್ಷ ಪ್ರಯಾಣಿಕರು ಮೆಟ್ರೋ ರೈಲುಗಳಲ್ಲಿ ಸಂಚರಿಸುವ ಅಂದಾಜಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬುಧವಾರ ಈ ಮೆಟ್ರೋ ರೈಲು ಮಾರ್ಗವನ್ನು ಉದ್ಘಾಟಿಸಿದರು. ಮಾರ್ಚ್ 7ರಿಂದ ಪ್ರಯಾಣಿಕರಿಗೆ ಅವಕಾಶ ನೀಡಲಾಗುವುದು ಎಂದು ಬಹಿರಂಗಪಡಿಸಿದ್ದಾರೆ. ಕೋಲ್ಕತ್ತಾಕ್ಕೆ ಮತ್ತೊಂದು ಗರಿ. ನಮ್ಮ ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ಕೋಲ್ಕತ್ತಾ ನಗರದಲ್ಲಿ ಮೆಟ್ರೋ ರೈಲು ಸೇವೆ ಆರಂಭವಾಗಿತ್ತು. 1984ರಲ್ಲಿ ಕೋಲ್ಕತ್ತಾ ಮೆಟ್ರೋ ರೈಲು ಆರಂಭವಾಗಿತ್ತು. ಇದೀಗ ನೀರೊಳಗಿನ ಮೆಟ್ರೋ ರೈಲು ಆರಂಭಿಸುವ ಮೂಲಕ ಮತ್ತೊಂದು ದಾಖಲೆಗೆ ಪಾತ್ರವಾಗಲಿದೆ. ಕೋಲ್ಕತ್ತಾ ಪೂರ್ವ ಪಶ್ಚಿಮ ಮೆಟ್ರೋ ಮಾರ್ಗದ ಒಟ್ಟು ಉದ್ದ 16.6 ಕಿಲೋಮೀಟರ್. ಈ ಪೈಕಿ 10.8 ಕಿಲೋಮೀಟರ್ ಸುರಂಗ ಮಾರ್ಗದಲ್ಲಿ ಹಾದು ಹೋಗಲಿದೆ. ನೀರಿನೊಳಗೆ 45 ಸೆಕೆಂಡ್ಗಳ ಪ್ರಯಾಣ. ಕೋಲ್ಕತ್ತಾ ಪೂರ್ವ ಪಶ್ಚಿಮ ಮೆಟ್ರೋ ಕಾರಿಡಾರ್ ನಿರ್ಮಾಣದ ಭಾಗವಾಗಿ ಈ ಜಲ ಸುರಂಗ ರೈಲು ಮಾರ್ಗವನ್ನು 120 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. 520 ಮೀಟರ್ ಉದ್ದದ ಈ ಸುರಂಗವನ್ನು 45 ಸೆಕೆಂಡುಗಳಲ್ಲಿ ಮೆಟ್ರೋ ರೈಲು ಹಾದು ಹೋಗುತ್ತದೆ. ಲಂಡನ್ನ ಪ್ಯಾರಿಸ್ ಕಾರಿಡಾರ್ನಲ್ಲಿ ಯುರೋಸ್ಟಾರ್ ಸೇವೆಯಂತೆ ಸುರಂಗವನ್ನು ನಿರ್ಮಿಸಲಾಗಿದೆ. ಹೂಗ್ಲಿ ನದಿಯ ಅಡಿಯಲ್ಲಿ ನಿರ್ಮಿಸಲಾದ ಈ ನೀರೊಳಗಿನ ಮೆಟ್ರೋ ಅವಳಿ ನಗರಗಳಾದ ಹೌರಾ ಮತ್ತು ಕೋಲ್ಕತ್ತಾಗೆ ಸುಲಭ ಪ್ರವೇಶವನ್ನು ಒದಗಿಸುತ್ತದೆ. ಈ ಮಾರ್ಗದಲ್ಲಿ 6 ನಿಲ್ದಾಣಗಳಿದ್ದರೆ 3 ನಿಲ್ದಾಣಗಳು ನೀರಿನ ಅಡಿಯಲ್ಲಿ ಮತ್ತು 3 ನಿಲ್ದಾಣಗಳು ನೆಲದ ಮೇಲೆ ಇರುತ್ತವೆ. ಈ ಕೋಲ್ಕತ್ತಾ ಪೂರ್ವ ಪಶ್ಚಿಮ ಮೆಟ್ರೋ ಕಾರಿಡಾರ್ನ ಅಡಿಪಾಯವನ್ನು ಫೆಬ್ರವರಿ 2009ರಲ್ಲೇ ಹಾಕಲಾಗಿತ್ತು. ಆದರೆ ನೀರೊಳಗಿನ ಮೆಟ್ರೋ ಸುರಂಗದ ನಿರ್ಮಾಣ ಕಾರ್ಯ 2017ರಲ್ಲಿ ಪ್ರಾರಂಭವಾಗಿತ್ತು. ನಿಲ್ದಾಣಗಳಿದ್ದರೆ 3 ನಿಲ್ದಾಣಗಳು ನೀರಿನ ಅಡಿಯಲ್ಲಿ ಮತ್ತು 3 ನಿಲ್ದಾಣಗಳು ನೆಲದ ಮೇಲೆ ಇರುತ್ತವೆ. ಈ ಕೋಲ್ಕತ್ತಾ ಪೂರ್ವ ಪಶ್ಚಿಮ ಮೆಟ್ರೋ ಕಾರಿಡಾರ್ನ ಅಡಿಪಾಯವನ್ನು ಫೆಬ್ರವರಿ 2009ರಲ್ಲೇ ಹಾಕಲಾಗಿತ್ತು. ಆದರೆ ನೀರೊಳಗಿನ ಮೆಟ್ರೋ ಸುರಂಗದ ನಿರ್ಮಾಣ ಕಾರ್ಯ 2017ರಲ್ಲಿ ಪ್ರಾರಂಭವಾಗಿತ್ತು.